ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ಯತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಭೀಷ್ಮ ಪರ್ವದ 27ನೆಯ ಅಧ್ಯಾಯಕ್ಕೆ ಸ್ವಾಗತ. ಅಥ ತೃತೀಯೋಧ್ಯಾಯ ಕರ್ಮಯೋಗ. ಇದು ಭಗವದ್ಗೀತೆಯ ತೃತೀಯ ಅಂದರೆ 3ನೆಯ ಅಧ್ಯಾಯವಾದ ಕರ್ಮಯೋಗವು. ಅರ್ಜುನ ಉವಾಚ ಜಾಯಸಿ ಚೇತ್ ಕರ್ಮಣಸ್ತೆ ಮತಾ ಬುದ್ಧಿರ್ಜನಾರ್ದನ ತತ್ಕಿಂ ಕರ್ಮಣಿ ಘೋರೆ ಮಾಂ ನಿಯೋಜಯಸಿ ಕೇಶವ. ಅರ್ಜುನನು ಹೇಳುವನು, ಓ ಜನಾರ್ದನ, ಕರ್ಮಯೋಗಕ್ಕಿಂತಲೂ ಜ್ಞಾನಯೋಗವೇ ಮೇಲೆಂಬುದು ನಿನ್ನ ಅಭಿಪ್ರಾಯವಾಗಿದ್ದರೆ ಈಗ ಈ ಭಯಂಕರವಾದ ಯುದ್ಧ ಕಾರ್ಯಕ್ಕೆ ನನ್ನನ್ನು ಏಕೆ ಪ್ರೇರಿಸುವೆ? ವ್ಯಾಮಿಶ್ರೇಣೇವ ವಾಕ್ಯೇನ ಬುದ್ಧಿಂ ಮೋಹಯಸೇವ ಮೇ ತದೇಕಂ ವದ ನಿಶ್ಚಿತ್ಯ ಯೇನ ಶ್ರೇಯೋಹಮಾಪ್ನುಯಾಂ. ಹೀಗೆ ಒಂದಕ್ಕೊಂದಕ್ಕೆ ತೊಡಕಿದಂತಿರುವ ವಿರುದ್ಧ ವಾಕ್ಯಗಳಿಂದ ನೀನು ನನ್ನ ಬುದ್ಧಿಯನ್ನು ಕದಲಿಸುತ್ತಿರುವೆ. ನನಗೆ ಶ್ರೇಯಸ್ಕರವಾದ ದಾರಿ ಯಾವುದೋ ಅದೊಂದನ್ನು ಮಾತ್ರ ನಿಶ್ಚಯಿಸಿ ತಿಳಿಸು. ಶ್ರೀ ಭಗವಾನುವಾಚ ಲೋಕೇಸ್ಮಿನ್ ದ್ವಿವಿಧಾ ನಿಷ್ಠಾ ಪುರಾ ಪ್ರೋಕ್ತಾ ಮಯಾ ನಘ ಜ್ಞಾನಯೋಗೇನ ಸಾಂಖ್ಯಾನಾಂ ಕರ್ಮಯೋಗೇನ ಯೋಗಿನಾಂ. ಶ್ರೀಕೃಷ್ಣನು ಹೇಳುವನು, ಅರ್ಜುನ, ಲೋಕದಲ್ಲಿ ಬೇರೆ ಬೇರೆ 2 ಬಗೆಯ ಅನುಷ್ಠಾನಗಳುಂಟೆಂದು ನಾನು ಮೊದಲೇ ಹೇಳಿರುವೆನಷ್ಟೇ. ಜ್ಞಾನಿಗಳಿಗೆ ಜ್ಞಾನಯೋಗದಿಂದಲೂ ಕರ್ಮಯೋಗಿಗಳಿಗೆ ಕರ್ಮಯೋಗದಿಂದಲೂ ಸಿದ್ಧಿಯುಂಟು. ನ ಕರ್ಮಾಣಾಮನಾರಂಭಾತ್ ನೈಷ್ಕರ್ಮ್ಯಂ ಪುರುಷೋಷ್ಣುತೆ ನ ಚ ಸನ್ಯಸನಾದೇವ ಸಿದ್ಧಿಂ ಸಮಧಿಗಚ್ಚತಿ. ಕರ್ಮಗಳನ್ನು ತೊಡಗದಿದ್ದ ಮಾತ್ರಕ್ಕೆ ಮನುಷ್ಯನಿಗೆ ಜ್ಞಾನ ಸಿದ್ಧಿಯು ಬರಲಾರದು. ಕರ್ಮಗಳನ್ನು ಬಿಟ್ಟು ಬಿಟ್ಟರೂ ಸಿದ್ಧಿಯು ಬರಲಾರದು. ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತ್ಯ ಕರ್ಮಕೃತ ಕಾರ್ಯತೆ ಹ್ಯವಶಃ ಕರ್ಮ ಸರ್ವ ಪ್ರಕೃತಿಜೈರ್ಗುಣೈಃ. ಯಾವ ಮನುಷ್ಯನು ಕ್ಷಣ ಮಾತ್ರವೂ ಕರ್ಮಗಳನ್ನು ಮಾಡದೆ ಇರುವುದೇ ಇಲ್ಲ. ಎಲ್ಲರೂ ತಮಗೂ ತಿಳಿಯದೆ ಪ್ರಕೃತಿ ಗುಣಗಳಿಂದಲೇ ಆಯಾ ಕರ್ಮಗಳಲ್ಲಿ ಪ್ರೇರಿಸಲ್ಪಟ್ಟು ಅವುಗಳನ್ನು ನಡೆಸುತ್ತಿರುವರು. ಕರ್ಮೇಂದ್ರಿಯಾಣಿ ಸಂಯಮ್ಯ ಯ ಆಸ್ತೆ ಮನಸಾ ಸ್ಮರನ್ ಇಂದ್ರಿಯಾರ್ಥಾನ್ ವಿಮೂಢಾತ್ಮ ಮಿಥ್ಯಾಚಾರಃ ಸ ಉಚ್ಯತೆ. ಕರ್ಮೇಂದ್ರಿಯಗಳನ್ನು ಅಡಗಿಸಿಟ್ಟುಕೊಂಡರೂ ಯಾವನು ಮನಸ್ಸಿನಿಂದ ವಿಷಯಗಳನ್ನು ನೆನೆಸುತ್ತಿರುವನು ಅಂತಹ ಮೂಢನು ಮಿಥ್ಯಾಚಾರವುಳ್ಳವನೆಂದೇ ಎಣಿಸಲ್ಪಡುವನು. ಯಸ್ತ್ವಿಂದ್ರಿಯಾಣಿ ಮನಸಾ ನಿಯಮ್ಯಾರಭತೇರ್ಜುನ ಕರ್ಮೇಂದ್ರಿಯೈಃ ಕರ್ಮಯೋಗಂ ಅಸಕ್ತಃ ಸ ವಿಶಿಷ್ಯತೆ. ಯಾವನು ಮನಸ್ಸಿನಿಂದ ಇಂದ್ರಿಯಗಳನ್ನು ನಿಗ್ರಹಿಸಿ ಫಲಾಪೇಕ್ಷೆ ಇಲ್ಲದವನಾಗಿ ಕರ್ಮೇಂದ್ರಿಯಗಳಿಂದ ಕರ್ಮಯೋಗಗಳನ್ನು ಹಿಡಿಯುವನೋ ಅವನು ಶ್ರೇಷ್ಠನೆನಿಸುವನು. ನಿಯತಂ ಕುರು ಕರ್ಮತ್ವಂ ಕರ್ಮಜ್ಯಾಯೋ ಹ್ಯಕರ್ಮಣಃ ಶರೀರಯಾತ್ರಾಪಿ ಚ ತೇನ ಪ್ರಸಿದ್ಧೇದ ಕರ್ಮಣಃ. ಆದುದರಿಂದ ಅರ್ಜುನ, ಈಗ ನೀನು ನಿನ್ನ ವಿಹಿತ ಕರ್ಮವನ್ನು ಮಾಡಿಯೇ ತೀರಬೇಕು. ಕರ್ಮವನ್ನು ಮಾಡದಿರುವುದಕ್ಕಿಂತ ಮಾಡುವುದು ಮೇಲು. ಕರ್ಮ ನಿಷ್ಠೆಯಿಲ್ಲದೆ ಜ್ಞಾನದಲ್ಲಿ ಪ್ರವರ್ತಿಸುವೆಯಾದರೆ ಕರ್ಮ ಭ್ರಷ್ಟನಾದ ನಿನಗೆ ಶರೀರ ರಕ್ಷಣವು ಸಿದ್ಧಿಸದು. ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಲೋಕೋಯಂ ಕರ್ಮ ಬಂಧನಃ ತದರ್ಥಂ ಕರ್ಮ ಕೌಂತೇಯ ಮುಕ್ತ ಸಂಗಃ ಸಮಾಚರ. ಓ ಕುಂತಿ ಕುಮಾರ, ಯಜ್ಞ ರೂಪವಾದ ಅಂದರೆ ಭಗವತ್ ಪ್ರೀತಿಕರವಾದ ಕರ್ಮಗಳು ಹೊರತು
ಬೇರೆ ಕಾಮ್ಯ ಕರ್ಮಗಳಲ್ಲಿ ಪ್ರವರ್ತಿಸಿದಾಗಲೇ ಲೋಕವು ಕರ್ಮದಲ್ಲಿ ಕೆಟ್ಟು ಬೀಳುವುದು. ಆದುದರಿಂದ ನೀನು ಫಲದ ಆಶೆಯಿಲ್ಲದೆ ಅಂತಹ ಕರ್ಮಗಳನ್ನು ನಡೆಸು. ಸಹ ಯಜ್ಞಾ ಪ್ರಜಾ ಸೃಷ್ಟ್ವಾ ಪುರೋವಾಚ ಪ್ರಜಾಪತಿ ಅನೇನ ಪ್ರಸವಿಷ್ಯಧ್ವಂ ಯೇಷವೋಸ್ತ್ವಿಷ್ಟ ಕಾಮಧುಕ್. ಮೊದಲು ಸೃಷ್ಟಿಕಾಲದಲ್ಲಿಯೇ ಸರ್ವೇಶ್ವರನು ಯಜ್ಞಗಳೊಡನೆಯೇ ಪ್ರಜೆಗಳನ್ನು ಸೃಷ್ಟಿಸಿ ಇವುಗಳಿಂದ ನೀವು ಮೇಲ್ಮೆಯನ್ನು ಹೊಂದಿರಿ, ಇವೇ ನಿಮ್ಮ ಕೋರಿಕೆಗಳನ್ನೆಲ್ಲ ಕೂಡಿಸಲಿ ಎಂದನು. ದೇವಾನ್ ಭಾವಯತಾನೇನ ತೇ ದೇವಾ ಭಾವಯಂತು ವಹ ಪರಸ್ಪರಂ ಭಾವಯಂತ ಶ್ರೇಯ ಪರಮವಾಪ್ಸ್ಯಥ. ಮುಂದುವರೆದು ಈ ಯಜ್ಞದಿಂದ ನೀವು ದೇವತೆಗಳನ್ನು ಆರಾಧಿಸಿ ಸಂತೋಷಗೊಳಿಸಿರಿ. ಆ ದೇವತೆಗಳು ಮಳೆ ಮೊದಲಾದವುಗಳನ್ನು ಕೊಟ್ಟು ನಿಮ್ಮನ್ನು ಸಂತೋಷಗೊಳಿಸಲಿ. ಈ ಅನ್ಯೋನ್ಯ ಕ್ಷೇಮ ಚಿಂತೆಯಿಂದ ನೀವಿಬ್ಬರು, ಅಂದರೆ ಮನುಷ್ಯರು ದೇವತೆಗಳು, ಉತ್ತಮ ಶ್ರೇಯಸ್ಸನ್ನು ಅಂದರೆ ಮೋಕ್ಷವನ್ನು ಹೊಂದುವಿರಿ. ಇಷ್ಟಾನ್ ಭೋಗಾನ್ ಹಿ ವೋ ದೇವಾ ದಾಸ್ಯಂತೆ ಯಜ್ಞ ಭಾವಿತಾ ತೈರ್ದತ್ತಾನ ಪ್ರದಾಯೈಭ್ಯ ಯೋ ಭುಂಕ್ತೇಸ್ತೇನ ಏವ ಸಹ. ಯಜ್ಞದಿಂದ ಆರಾಧಿಸಲ್ಪಟ್ಟ ದೇವತೆಗಳು ನಿಮಗೆ ಇಷ್ಟ ಭೋಗಗಳನ್ನು ಕೊಡುವರು. ಅವರು ಕೊಟ್ಟ ಅನ್ನಾದಿ ಭೋಗ್ಯ ವಸ್ತುಗಳಿಂದ ಯಾವನು ಅವರನ್ನು, ಅಂದರೆ ಆ ದೇವತೆಗಳನ್ನು ಆರಾಧಿಸದೆ ತಾನೇ ಅನುಭವಿಸುವನೋ ಅವನು ಚೋರನಲ್ಲದೆ ಬೇರೆಯಲ್ಲ. ಯಜ್ಞಶಿಷ್ಟಾಶಿನಃ ಸಂತಃ ಮುಚ್ಯಂತೆ ಸರ್ವಕಿಲ್ಬಿಷೈಃ ಭುಂಜತೆ ತೇ ತ್ವಘಂ ಪಾಪಾ ಯೇ ಪಚಂತ್ಯಾತ್ಮಕಾರಣಾತ್. ಯಜ್ಞಗಳನ್ನು ಮಾಡಿ ಅದರ ಶೇಷಾನ್ನವನ್ನು ಭುಜಿಸತಕ್ಕ ಸಾಧುಗಳೇ ಸಮಸ್ತ ಪಾಪಗಳಿಂದ ಮುಕ್ತರಾಗುವರು. ಹಾಗಿಲ್ಲದೆ ತಮಗಾಗಿಯೇ ತಾವು ಅಡಿಗೆ ಮಾಡಿ ಭುಜಿಸುವವರು ಪಾಪವನ್ನೇ ಭುಜಿಸತಕ್ಕವರು. ಅನ್ನದ್ಭವಂತಿ ಭೂತಾನಿ ಪರ್ಜನ್ಯಾದನ್ನ ಸಂಭವಃ ಯಜ್ಞಾದ್ಭವತಿ ಪರ್ಜನ್ಯ ಯಜ್ಞ ಕರ್ಮ ಸಮುದ್ಭವಃ. ಅನ್ನದಿಂದ ಭೂತಗಳು ಬದುಕಿರುವವು. ಅನ್ನವು ಮೇಘದಿಂದ, ಅಂದರೆ ಮಳೆಯಿಂದ ಹುಟ್ಟುವುದು. ಯಜ್ಞದಿಂದ ಮೇಘವು ಹುಟ್ಟಿ ಮಳೆಯನ್ನು ಸುರಿಸುವುದು. ಯಜ್ಞವು ಕರ್ಮದಿಂದಾಗುವುದು. ಕರ್ಮ ಬ್ರಹ್ಮೋದ್ಭವಂ ವಿದ್ಧಿ ಬ್ರಹ್ಮಾಕ್ಷರ ಸಮುದ್ಭವಂ ತಸ್ಮಾತ್ ಸರ್ವಗತಂ ಬ್ರಹ್ಮ ನಿತ್ಯಂ ಯಜ್ಞೇ ಪ್ರತಿಷ್ಠಿತಂ. ಕರ್ಮವು ಶರೀರದಿಂದ ಉತ್ಪನ್ನವಾಗುವುದು. ಶರೀರವು ಅಕ್ಷರವೆನಿಸಿದ ಜೀವಾತ್ಮನಿಂದ ಕಾರ್ಯ ಸಮರ್ಥವಾಗುವುದು. ಆದುದರಿಂದ ಶರೀರವು ಎಲ್ಲ ಕಡೆಯೂ ವ್ಯಾಪಿಸಿ ಯಾವಾಗಲೂ ಯಜ್ಞಕ್ಕೆ ಮೂಲವೆನಿಸಿರುವುದು. ಏವಂ ಪ್ರವರ್ತಿತಂ ಚಕ್ರಂ ನಾನುವರ್ತಯತಿ ಹಯಃ ಅಘಾಯುರಿಂದ್ರಿಯಾರಾಮಃ ಮೋಘಂ ಪಾರ್ಥಃ ಸ ಜೀವತಿ. ಈ ವಿಧವಾಗಿ ಸರ್ವೇಶ್ವರನಿಂದಲೇ ಪ್ರವರ್ತಿತವಾದ ಈ ಚಕ್ರವನ್ನು ಯಾವನು ಅನುಸರಿಸುವುದಿಲ್ಲವೋ ಅವನು ಕೇವಲ ಪಾಪ ಜೀವನವುಳ್ಳವನು, ಇಂದ್ರಿಯ ಸುಖಗಳಲ್ಲಿಯೇ ಮುಳುಗಿದವನು ಆಗಿ ಲೋಕದಲ್ಲಿ ನಿರರ್ಥಕವಾದ ಜೀವನವನ್ನು ಕಳೆಯುವನು. ಯಸ್ತ್ವಾತ್ಮರತಿರೇವ ಸ್ಯಾತ್ ಆತ್ಮತೃಪ್ತಶ್ಚ ಮಾನವಃ ಆತ್ಮನ್ಯೇವ ಚ ಸಂತುಷ್ಟಃ ತಸ್ಯ ಕಾರ್ಯಂ ನ ವಿದ್ಯತೆ. ಯಾವನು ಆತ್ಮನಲ್ಲಿಯೇ ಪ್ರೀತಿಯುಳ್ಳವನಾಗಿ ಅದರಲ್ಲಿಯೇ ತೃಪ್ತನಾಗಿ ಅದರಲ್ಲಿಯೇ ಸುಖಿಯೆನಿಸಿರುವನೋ ಅವನಿಗೆ ಮಾಡಬೇಕಾದ ಕಾರ್ಯಗಳೇನೂ ಇರುವುದಿಲ್ಲ. ನೈವ ತಸ್ಯ ಕೃತೇನಾರ್ಥಃ ನಾಕೃತೇನೇಹ ಕಶ್ಚನ ನ ಚಾಸ್ಯ ಸರ್ವಭೂತೇಷು ಕಶ್ಚಿದರ್ಥವ್ಯಪಾಶ್ರಯಃ. ಆತ್ಮತೃಪ್ತನಾದ ಆ ಮನುಷ್ಯನಿಗೆ ಈ ಲೋಕದಲ್ಲಿ ನಡೆಸತಕ್ಕ ಕರ್ಮದಿಂದ ಯಾವ ಪ್ರಯೋಜನವೂ ಇರುವುದಿಲ್ಲ. ಕರ್ಮ ತ್ಯಾಗದಿಂದ ಅವನಿಗೆ ಹಾನಿಯೂ ಇಲ್ಲ. ಅವನಿಗೆ ಪ್ರಯೋಜನವನ್ನು ಉದ್ದೇಶಿಸಿ ಆಶ್ರಯಿಸಬೇಕಾದ ಯಾವುದೊಂದು ವಸ್ತುವು ಲೋಕದಲ್ಲಿಲ್ಲ.
ತಸ್ಮಾದಸಕ್ತಃ ಸತತಂ ಕಾರ್ಯಂ ಕರ್ಮ ಸಮಾಚರ ಅಸಕ್ತೋ ಹ್ಯಾಚರನ್ ಕರ್ಮ ಪರಮಾಪ್ನೋತಿ ಪೂರುಷಃ. ಆದುದರಿಂದ ಅರ್ಜುನ, ನೀನು ಫಲದಲ್ಲಿ ಆಸೆಯಿಡದೆ ಯಾವಾಗಲೂ ಕರ್ಮವನ್ನು ನಡೆಸು. ಫಲಾಭಿಸಂಧಿಯನ್ನು ಬಿಟ್ಟು ಕರ್ಮವನ್ನು ಆಚರಿಸತಕ್ಕ ಪುರುಷನೇ ಮೋಕ್ಷವನ್ನು ಹೊಂದುವನು. ಕರ್ಮಣ್ಯೇವ ಹಿ ಸಂಸಿದ್ಧಿಂ ಅಸ್ಥಿತಾ ಜನಕಾದಯಃ ಲೋಕ ಸಂಗ್ರಹಮೇವಾಪಿ ಸಂಪಶ್ಯನ್ ಕರ್ತುಮರ್ಹಸಿ. ಜನಕನೇ ಮೊದಲಾದವರೆಲ್ಲರೂ ಕರ್ಮದಿಂದಲೇ ಜ್ಞಾನಸಿದ್ಧಿಯನ್ನು ಪಡೆದರು. ಕರ್ಮವು ನಿನಗಾಗಿ ಬೇಕಿಲ್ಲದಿದ್ದರೂ ಲೋಕ ಸಂಗ್ರಹಕ್ಕಾಗಿ, ಎಂದರೆ ಇತರರನ್ನು ಕರ್ಮ ಮಾರ್ಗದಲ್ಲಿ ಪ್ರವರ್ತಿಸುವಂತೆ ಮಾಡುವುದಕ್ಕಾದರೂ ನೀನು ಕರ್ಮವನ್ನು ಆಚರಿಸಬೇಕು. ಯದ್ಯದಾಚರತಿ ಶ್ರೇಷ್ಠಃ ತತ್ತದೇವೇತರೋ ಜನಃ ಸ ಯತ್ ಪ್ರಮಾಣಂ ಕುರುತೆ ಲೋಕಸ್ತದನುವರ್ತತೆ. ಏಕೆಂದರೆ ದೊಡ್ಡವನು ಹೇಗೆ ನಡೆಸುವನೋ ಇತರ ಜನವು ಅದನ್ನೇ ಅನುಸರಿಸಿ ಕಾರ್ಯವನ್ನು ಮಾಡುವುದು. ದೊಡ್ಡವನು ಯಾವುದನ್ನು ಪ್ರಮಾಣವೆಂದು ತಿಳಿಯುವನೋ ಲೋಕವು ಅದನ್ನೇ ಅನುವರ್ತಿಸುವುದು. ನ ಮೇ ಪಾರ್ಥಾಸ್ತಿ ಕರ್ತವ್ಯಂ ತ್ರಿಷು ಲೋಕೇಶು ಕಿಂಚನ ನಾನವಾಪ್ತಮವಾಪ್ತವ್ಯಂ ವರ್ತ ಏವ ಚ ಕರ್ಮಣಿ. ಪಾರ್ಥ, ನನಗೆ ಈ ಮೂರು ಲೋಕದಲ್ಲಿಯೂ ನಡೆಸಬೇಕಾದ ಕಾರ್ಯವೊಂದು ಇರುವುದಿಲ್ಲ. ನಾನು ಪಡೆಯಬೇಕಾದುದೊಂದು ನನಗೆ ಲಭಿಸದೇ ಇಲ್ಲ. ಆದರೂ ನಾನು ಕೂಡ ಆ ಕರ್ಮದಲ್ಲಿಯೇ ನೆಲೆಗೊಂಡಿರುವೆನು. ಯದಿ ಹ್ಯಹಂ ನ ವರ್ತೇಯ ಜಾತು ಕರ್ಮಣ್ಯತಂದ್ರಿತಃ ಮಮ ವರ್ತ್ಮಾನುವರ್ತಂತೆ ಮನುಷ್ಯಾಃ ಪಾರ್ಥ ಸರ್ವಶಃ. ಅರ್ಜುನ, ಈಗ ನಾನು ಯಾವ ಕಾಲದಲ್ಲಿಯಾದರೂ ಬೇಸರದಿಂದ ಕರ್ಮವನ್ನು ನಡೆಸದೆ ಬಿಟ್ಟರೆ ಮನುಷ್ಯರು ಎಲ್ಲ ವಿಧದಿಂದಲೂ ನನ್ನ ದಾರಿಯನ್ನೇ ಅನುಸರಿಸಿ ಬಿಡುವರು. ಉತ್ಸೀದೇಯುರಿಮೇ ಲೋಕಾಃ ನ ಕುರ್ಯಾಂ ಕರ್ಮ ಚೇದಹಂ ಸಂಕರಸ್ಯ ಚ ಕರ್ತಾ ಸ್ಯಾಂ ಉಪಹನ್ಯಾಮಿ ಮಾಃ ಪ್ರಜಾಃ. ನಾನು ಕರ್ಮವನ್ನು ಮಾಡದಿದ್ದರೆ ಈ ಲೋಕವೆಲ್ಲವೂ ಕೆಟ್ಟು ಹೋಗುವುದು. ಆಗ ನಾನೇ ವರ್ಣಸಾಂಕರ್ಯವನ್ನು ಉಂಟು ಮಾಡಿದವನಾಗುವೆನು. ಅದರಿಂದ ಪ್ರಜೆಗಳನ್ನು ನಾನೇ ಕೆಡಿಸಿದವನಾಗುವೆನು. ಸಕ್ತಾಃ ಕರ್ಮಣ್ಯ ವಿದ್ವಾಂಸಃ ಯಥಾ ಕುರ್ವಂತಿ ಭಾರತ ಕುರ್ಯಾದ್ವಿದ್ವಾಂಸ್ ತಥಾ ಸಕ್ತಃ ಚಿಕೀರ್ಷುರ್ಲೋಕ ಸಂಗ್ರಹಂ. ಓ ಭಾರತ, ಆತ್ಮಜ್ಞಾನವಿಲ್ಲದವರು ಫಲದ ಆಸೆಯಿಂದ ಹೇಗೆ ಕರ್ಮಗಳನ್ನು ಅನುಷ್ಠಿಸುವರೋ ಹಾಗೆಯೇ ಜ್ಞಾನಿಯಾದವನು ತನಗೆ ಆ ಕರ್ಮದ ಫಲದಲ್ಲಿ ಆಸೆ ಇಲ್ಲದಿದ್ದರೂ ಲೋಕ ಸಂಗ್ರಹಕ್ಕಾಗಿ ಅಕ್ಕರೆಯಿಂದ ಅದನ್ನು ನಡೆಸಬೇಕು. ನ ಬುದ್ಧಿಭೇದಂ ಜನಯೇತ್ ಅಜ್ಞಾನಾಂ ಕರ್ಮ ಸಂಗಿನಾಂ ಜೋಷಯೇತ್ ಸರ್ವಕರ್ಮಾಣಿ ವಿದ್ವಾನ್ ಯುಕ್ತಃ ಸಮಾಚರನ್. ಆತ್ಮಜ್ಞಾನಿಯು ಅಜ್ಞತೆಯಿಂದ ಕಾಮ್ಯ ಕರ್ಮಗಳಲ್ಲಿ ನಿರತರಾದವರಿಗೆ ಕರ್ಮಕ್ಕಿಂತಲೂ ಬೇರೆ ಮೋಕ್ಷ ಸಾಧನ ಉಂಟೆಂದು ಹೇಳಿ ಅವರ ಬುದ್ಧಿಯನ್ನು ಕದಲಿಸಬಾರದು. ತಾನು ಫಲಾಶೆಯಿಲ್ಲದೆ ಎಲ್ಲ ಕರ್ಮಗಳನ್ನು ನಡೆಸುತ್ತಾ ಆ ಮೂಲಕವಾಗಿ ಅವರನ್ನು ಆ ಮಾರ್ಗಕ್ಕೆ ತಿರುಗಿಸಬೇಕು. ಪ್ರಕೃತೆ ಕ್ರಿಯಮಾಣಾನಿ ಗುಣೈಃ ಕರ್ಮಾಣಿ ಸರ್ವಶಃ ಅಹಂಕಾರ ವಿಮೂಢಾತ್ಮ ಕರ್ತಾಹಮಿತಿ ಮನ್ಯತೆ. ಸರ್ವ ವಿಧದಿಂದಲೂ ಸತ್ಯ, ರಜಸ್ಸು, ತಮಸ್ಸುಗಳೆಂಬ ಪ್ರಕೃತಿ ಗುಣಗಳಿಂದಲೇ ನಡೆಸಲ್ಪಡುತ್ತಿರುವ ಕರ್ಮಗಳನ್ನು ಅಜ್ಞಾನಿಯು ಅಹಂಕಾರದಿಂದ, ಅಂದರೆ ಶರೀರವೇ ಆತ್ಮವೆಂಬ ಭ್ರಮೆಯಿಂದ ತಾನೇ ಮಾಡುತ್ತಿರುವುದಾಗಿ ತಿಳಿಯುವನು. ತತ್ವವಿತ್ತು ಮಹಾಬಾಹೋ ಗುಣಕರ್ಮ ವಿಭಾಗಯೋಃ ಗುಣಾ ಗುಣೇಶು ವರ್ತಂತೆ ಇತಿ ಮತ್ವಾ ನ ಸಜ್ಜತೆ. ಓ ಮಹಾಬಾಹು, ಗುಣಗಳ
ಮತ್ತು ಅವುಗಳಿಂದ ನಡೆಸಲ್ಪಡುವ ಕರ್ಮಗಳ ತತ್ವವನ್ನು ಬಲ್ಲವನಾದರೂ ಪ್ರಕೃತಿಯ ಗುಣಗಳೇ ತಮ್ಮ ತಮ್ಮ ವಿಷಯಗಳಲ್ಲಿ ಪ್ರವರ್ತಿಸುವವೆಂದು ತಿಳಿದು ಆ ಕರ್ಮಗಳಿಗೆ ತಾನು ಕರ್ತನೆಂಬ ಅಭಿಮಾನವನ್ನು ಪಡೆಯಲಾರನು. ಪ್ರಕೃತಿರ್ಗುಣ ಸಮ್ಮೂಢಾಃ ಸಜ್ಜಂತೆ ಗುಣಕರ್ಮಸು ತಾನ ಕೃತ್ಸ್ನವಿದೋ ಬಂಧಾನ್ ಕೃತ್ಸ್ನವಿನ್ನ ವಿಚಾಲಯೇತ್. ಯಾರು ಪ್ರಕೃತಿ ಗುಣಗಳಿಂದ ಮೋಹಗೊಂಡು ಕರ್ಮಗಳಲ್ಲಿ ಅಭಿಮಾನವನ್ನಿಟ್ಟಿರುವರೋ ಅಪೂರ್ಣ ಜ್ಞಾನವುಳ್ಳ ಅಂಥವರನ್ನು ಎಲ್ಲವನ್ನೂ ತಿಳಿದ ತತ್ವಜ್ಞಾನಿಯಾದವನು ಕದಲಿಸಿ ಕರ್ಮ ಭ್ರಷ್ಟರನ್ನಾಗಿ ಮಾಡಬಾರದು. ಮಯಿ ಸರ್ವಾಣಿ ಕರ್ಮಾಣಿ ಸನ್ಯಸ್ಯಾಧ್ಯಾತ್ಮಚೇತಸಾ ನಿರಾಶೀರ್ನಿರ್ಮಮೋ ಭೂತ್ವಾ ಯುಧ್ಯಸ್ವ ವಿಗತಜ್ವರಃ. ಅರ್ಜುನ, ನೀನು ಆತ್ಮಜ್ಞಾನಪೂರ್ವಕವಾಗಿ ಎಲ್ಲ ಕರ್ಮಗಳನ್ನು ನನಗೆ ಅರ್ಪಿತ ಮಾಡಿ ಆ ಕರ್ಮಗಳ ಫಲದಲ್ಲಿ ಆಸೆಯನ್ನು, ಅವು ನಿನಗಾಗಿಯೇ ಎಂಬ ಮಮಕಾರವನ್ನು ಬಿಟ್ಟು ನಿಶ್ಚಿಂತನಾಗಿ ಯುದ್ಧ ಮಾಡು. ಏಮೇ ಮತಮಿದಂ ನಿತ್ಯಂ ಅನುತಿಷ್ಠಂತಿ ಮಾನವಾಃ ಶ್ರದ್ಧಾವಂತೋ ನ ಸೋಯಂತಃ ಮುಚ್ಯಂತೆ ತೇಪಿ ಕರ್ಮಭಿಃ. ಯಾರು ಈ ನನ್ನ ಮತವನ್ನು ನಿತ್ಯವೂ ತಪ್ಪದೆ ನಡೆಸುವರೋ, ನಡೆಸಲಾರದಿದ್ದರೂ ಶ್ರದ್ಧೆಯನ್ನಾದರೂ ಇಟ್ಟಿರುವರೋ, ಅಥವಾ ಅದರಲ್ಲಿ ದೋಷಬುದ್ಧಿಯನ್ನಾದರೂ ತೋರಿಸದಿರುವರೋ, ಅವರೆಲ್ಲರೂ ಕರ್ಮದಿಂದ ಬಿಡಲ್ಪಡುವರು. ಏತ್ವೇತದಭ್ಯಸೂಯಂತಃ ನಾನುತಿಷ್ಠಂತಿ ಮೇ ಮತಂ ಸರ್ವಜ್ಞಾನ ವಿಮೂಢಾಂಸ್ತಾಂ ವಿದ್ಧಿ ನಷ್ಟಾನ ಚೇತಸಃ. ಹಾಗಿಲ್ಲದೆ ಯಾರು ಇದರಲ್ಲಿ ಅಸೂಯಾಳುಗಳಾಗಿ ಈ ನನ್ನ ಮತವನ್ನು ಅನುಷ್ಠಿಸುವುದಿಲ್ಲವೋ ಅವರನ್ನು ಯಾವ ಬಗೆಯ ಜ್ಞಾನವೂ ಇಲ್ಲದ ಮೂಢರೆಂದು, ಕೆಟ್ಟು ಹೋದವರೆಂದು, ವಿವೇಕಹೀನರೆಂದು ತಿಳಿ. ಸದೃಶಂ ಚೇಷ್ಟತೆ ಸ್ವಸ್ಯಾಃ ಪ್ರಕೃತಿರ್ಜ್ಞಾನವಾನಪಿ ಪ್ರಕೃತಿಂ ಯಾಂತಿ ಭೂತಾನಿ ನಿಗ್ರಹ ಕಿಂ ಕರಿಷ್ಯತಿ. ಒಳ್ಳೆ ಜ್ಞಾನವುಳ್ಳವನು ಕೂಡ ತನ್ನ ಪ್ರಕೃತಿ ವಾಸನೆಗೆ ತಕ್ಕಂತೆ ವಿಷಯಗಳಲ್ಲಿ ಪ್ರವರ್ತಿಸಿ ಕೆಲಸ ಮಾಡುವನು. ಪ್ರಾಣಿಗಳೆಲ್ಲವೂ ಪ್ರಕೃತಿಯನ್ನೇ ಅನುಸರಿಸಿ ಹೋಗುವಾಗ ಶಾಸ್ತ್ರ ನಿರ್ಬಂಧಗಳು ಇವರನ್ನು ಹೇಗೆ ತಡೆಯಬಲ್ಲವು? ಇಂದ್ರಿಯಸ್ಯೇಂದ್ರಿಯಸ್ಯಾರ್ಥೇ ರಾಗದ್ವೇಷೌ ವ್ಯವಸ್ಥಿತೌ ತಯೋರ್ನ ವಶಮಾಗಚ್ಚೇತ್ ತೌ ಹ್ಯಸ್ಯ ಪರಿಪಂಥಿನೌ. ಜ್ಞಾನ ಕರ್ಮೇಂದ್ರಿಯಗಳೆರಡಕ್ಕೂ ಶಬ್ದಾದಿ ವಿಷಯಗಳಲ್ಲಿ ಪ್ರೀತಿ ದ್ವೇಷಗಳು ಇದ್ದೇ ಇರುವವು. ಮನುಷ್ಯನು ಅವೆರಡಕ್ಕೂ ವಶವಾಗಬಾರದು. ಅವೆರಡು ಆತ್ಮನಿಗೆ ವೈರಿಗಳೇ. ಶ್ರೇಯಾನ್ ಸ್ವಧರ್ಮೋ ವಿಗುಣಃ ಪರಧರ್ಮಾತ್ ಸ್ವನುಷ್ಠಿತಾತ್ ಸ್ವಧರ್ಮೇ ನಿಧನಂ ಶ್ರೇಯಃ ಪರಧರ್ಮೋ ಭಯಾವಹಃ. ಅನ್ಯ ಧರ್ಮಗಳನ್ನು ಚೆನ್ನಾಗಿ ಆಚರಿಸುವುದಕ್ಕಿಂತಲೂ ಸ್ವಧರ್ಮದಲ್ಲಿ ತನಗೆ ಗುಣವು ತೋರದಿದ್ದರೂ ಸ್ವಧರ್ಮವೇ ಮೇಲು. ಸ್ವಧರ್ಮದಲ್ಲಿ ಅಂದರೆ ಎಲ್ಲಿ ಈಗ ನಿನಗೆ ಏರ್ಪಟ್ಟಿರುವ ಯುದ್ಧವೆಂಬ ಕ್ಷತ್ರಿಯ ಧರ್ಮದಲ್ಲಿ ಸಾಯುವುದಾದರೂ ಉತ್ತಮವು. ಆದರೆ ಪರಧರ್ಮವು ಭಯ ಕಾರಣವು. ಅರ್ಜುನ ಉವಾಚ ಅಥ ಕೇನ ಪ್ರಯಕ್ತೋಯಂ ಪಾಪಂಚರತಿ ಪೂರುಷಃ ಅನಿಚ್ಛನ್ನಪಿ ವಾರ್ಷ್ಣೇಯ ಬಲಾದಿವ ನಿಯೋಜಿತಃ. ಅರ್ಜುನನು ಹೇಳುವನು, ಹಾಗಿದ್ದರೆ ಕೃಷ್ಣ, ಮನುಷ್ಯನು ಯಾರ ಪ್ರೇರಣೆಯಿಂದ ತನಗೆ ಇಷ್ಟವಿಲ್ಲದಿದ್ದರೂ ಬಲಾತ್ಕಾರದಿಂದ ಸೆಳೆಯಲ್ಪಟ್ಟವನಂತೆ ಪಾಪ ಕಾರ್ಯಗಳನ್ನು ನಡೆಸುವನು? ಶ್ರೀ ಭಗವಾನುವಾಚ ಕಾಮ ಏಷ ಕ್ರೋಧ ಏಷ ರಜೋ ಗುಣ ಸಮದ್ಭವಃ ಮಹಾಶನೋ ಮಹಾಪಾಪ್ಮ ವಿದ್ಯೇನಮಿಹ ವೈರಿಣಂ. ಶ್ರೀಕೃಷ್ಣನು ಹೇಳುವನು, ಅರ್ಜುನ, ಎಷ್ಟೆಷ್ಟು ಅನುಭವಿಸಿದರೂ
ತೀರದ ಕಾಮವೊಂದು, ಅದರಿಂದ ಉಂಟಾಗುವ ಮಹಾ ಪಾಪಹೇತುವಾದ ಕೋಪವೊಂದು, ಇವೆರಡು ಪಾಪವನ್ನು ಮಾಡಿಸುವವು. ರಜೋಗುಣ ಜನ್ಮವಾದ ಕಾಮವೇ ಮನುಷ್ಯನಿಗೆ ವೈರಿ ಎಂದು ತಿಳಿ. ಧೂಮೇನಾವ್ರಿಯತೆ ವನ್ಹಿಃ ಯಥಾದರ್ಶೋ ಮಲೇನ ಚ ಯಥೋಲ್ಬೇನಾವ್ರತೋ ಗರ್ಭಃ ತಥಾ ತೇನೇದಮಾವೃತಂ. ಬೆಂಕಿಯು ಹೊಗೆಯಿಂದಲೂ, ಕನ್ನಡಿಯು ಕೊಳೆಯಿಂದಲೂ, ಗರ್ಭವು ಗರ್ಭಚೀಲದಿಂದಲೂ ಆವರಿಸಲ್ಪಡುವಂತೆ ಜ್ಞಾನವು ಕಾಮದಿಂದ ಮರೆಸಲ್ಪಡುತ್ತಿರುವುದು. ಆವೃತಂ ಜ್ಞಾನಮೇತೇನ ಜ್ಞಾನಿನೋ ನಿತ್ಯವೈರಿಣ ಕಾಮರೂಪೇಣ ಕೌಂತೇಯ ದುಷ್ಪೂರೇಣಾನಲೇನ ಚ. ಕುಂತಿ ಪುತ್ರ, ಜ್ಞಾನಿಗೆ ನಿತ್ಯ ವೈರಿಯಾದ ಈ ಕಾಮವನ್ನು ಇಂಧನಗಳಿಂದ ಅಗ್ನಿಯನ್ನು ಹೇಗೋ ಹಾಗೆ ಎಂದಿಗೂ ತೃಪ್ತಿಪಡಿಸಲು ಅಸಾಧ್ಯವು. ಜ್ಞಾನವು ಈ ಕಾಮದಿಂದ ಆವರಿಸಲ್ಪಟ್ಟಿರುವುದು. ಇಂದ್ರಿಯಾಣಿ ಮನೋಬುದ್ಧಿ ಅಸ್ಯಾಧಿಷ್ಠಾನಮುಚ್ಯತೆ ಏತೈರ್ವಿಮೋಹ ಯತ್ಯೇಷ ಜ್ಞಾನಮಾವೃತ್ಯ ದೇಹಿನಂ. ಈ ಕಾಮಕ್ಕೆ ಇಂದ್ರಿಯಗಳು, ಮನಸ್ಸು, ಬುದ್ಧಿಯು ಆಶ್ರಯ ಸ್ಥಾನಗಳೆನಿಸಿವೆ. ಆ ಕಾಮವೇ ಜ್ಞಾನವನ್ನು ಮರೆಸಿ ದೇಹಿಯನ್ನು ಹಲವು ವಿಧವಾಗಿ ಮೋಹಗೊಳಿಸುವುದು. ತಸ್ಮಾತ್ ತ್ವಮಿಂದ್ರಿಯಾಣ್ಯಾದೌ ನಿಯಮ್ಯ ಭರತರ್ಷಭ ಪಾಪ್ಮಾನಂ ಪ್ರಜಹಿಹ್ಯೇನಂ ಜ್ಞಾನ ವಿಜ್ಞಾನನಾಶನಂ. ಆದುದರಿಂದ ಓ ಭರತರ್ಷಭ, ನೀನು ಮೊದಲು ಆ ಇಂದ್ರಿಯಗಳನ್ನು ಅಡಗಿಸಿಟ್ಟು ಆತ್ಮಸ್ವರೂಪ ಜ್ಞಾನವನ್ನು, ಅದರ ವಿವೇಚನೆಯನ್ನು ಕೆಡಿಸುವ ಪಾಪಹೇತುವಾದ ಕರ್ಮವನ್ನು ಸಂಪೂರ್ಣವಾಗಿ ತೊರೆಯುವವನಾಗು. ಇಂದ್ರಿಯಾಣಿ ಪರಾಣ್ಯಾಹುಃ ಇಂದ್ರಿಯೇಭ್ಯಃ ಪರಂ ಮನಃ ಮನಸಸ್ತು ಪರಾ ಬುದ್ಧಿಃ ಯೋ ಬುದ್ಧಿಃ ಪರತಸ್ತು ಸಃ. ಜ್ಞಾನವನ್ನು ಕೆಡಿಸುವ ವಿಷಯದಲ್ಲಿ ಇಂದ್ರಿಯಗಳೇ ಮುಖ್ಯವೆಂದು ಹೇಳುವರು. ಇಂದ್ರಿಯಗಳಿಗಿಂತಲೂ ಮನಸ್ಸು ಪ್ರಧಾನವು, ಮನಸ್ಸಿಗಿಂತಲೂ ಬುದ್ಧಿಯು ಪ್ರಧಾನವೆನಿಸಿದೆ, ಆ ಬುದ್ಧಿಗಿಂತಲೂ ಕಾಮವು ಪ್ರಬಲವೆನ್ನುವರು. ಏವಂ ಬುದ್ಧೇಃ ಪರಂ ಬುದ್ಧ್ವಾ ಸಂಸ್ತಭ್ಯಾತ್ಮಾನಮಾತ್ಮನಾ ಜಹಿ ಶತ್ರುಂ ಮಹಾಬಾಹೋ ಕಾಮರೂಪಂ ದುರಾಸದಂ. ಆದುದರಿಂದ ಆ ಕಾಮವನ್ನು ಬುದ್ಧಿಗಿಂತಲೂ ಪ್ರಬಲವಾದುದೆಂದು ತಿಳಿದು ಮನಸ್ಸನ್ನು ಬುದ್ಧಿಯಿಂದಲೇ ಅಡಗಿಸಿ ದುರ್ಜಯವಾದ ಕಾಮವೆಂಬ ಶತ್ರುವನ್ನು ನಿಗ್ರಹಿಸುವವನಾಗು. ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೆ ಕರ್ಮಯೋಗೋ ನಾಮ ತೃತೀಯೋಧ್ಯಾಯಃ. ಇದು ಭಗವದ್ಗೀತೆಯಲ್ಲಿ ಕರ್ಮಯೋಗವೆಂಬ 3ನೆಯ ಅಧ್ಯಾಯವು. ಇದು ಭೀಷ್ಮ ಪರ್ವದ 27ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.